ಎರಡನೇದಾಗಿ ಕೋರಮಂಗಲ ಪೊಲೀಸ್ ಠಾಣೆಯವರು ಈ ಒಂದು ಕನ್ನಾಕಳು ಪ್ರಕರಣವನ್ನು ಭೇದಿಸಿದ್ದಾರೆ. ಜೊತೆಗೆ ಒಬ್ಬ ಕುಖ್ಯಾತ ಕನ್ನಾಕಳು ಆರೋಪಿಯನ್ನು ಬಂಧಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಆತನ ಮೇಲೆ ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣಗಳು, ಸುಮಾರು 15 ಪ್ರಕರಣಗಳು ಹಿಂದೆಯೂ ಕೂಡ ಆತನ ಮೇಲೆ ದಾಖಲಾಗಿದ್ದಾವೆ. ಇದು ಆಗಿರ್ತಕ್ಕಂಥದ್ದು ಕೋರಮಂಗಲ ಪೊಲೀಸ್ ಠಾಣೆಯ 3ನೇ ಬ್ಲಾಕ್ನಲ್ಲಿ ಇರ್ತಕ್ಕಂತಹ ಫಿರ್ಯಾದಿದಾರರು 4ನೇ ತಾರೀಕು ಬೀಗ ಹಾಕ್ಕೊಂಡು ಹೋಗಿರ್ತಕ್ಕಂಥವ್ರು 6ನೇ ತಾರೀಕು ಬಂದು ನೋಡಿದಾಗ ಡಿಸೆಂಬರ್ 6ರಂದು ಅಲ್ಲಿ ಮನೆ ಬಾಗಿಲನ್ನು ಮುರಿದು ಈ ಬೀರಿನಲ್ಲಿಟ್ಟಿರ್ತಕ್ಕಂತಹ ಚಿನ್ನಾಭರಣಗಳನ್ನು ಯಾರೋ ಕತ್ಕೊಂಡು ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬರ್ತದೆ. ಅದರ ಆಧಾರದ ಮೇಲೆ ಅವರು 7ನೇ ತಾರೀಕು ಡಿಸೆಂಬರ್ 7ರಂದು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಇದೇ ತಿಂಗಳ 10ನೇ ತಾರೀಕು ಅಂದರೆ ಘಟನೆಯಾದ ಒಂದು 4 ದಿವಸಗಳ ಅವಧಿಯಲ್ಲಿಯೇ ಈ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಆತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ